ಈ ಸಿನಿಮಾ ಹೇಗಾಯಿತು, ಈ ಚಿತ್ರದ ಟೈಟಲ್ ಏನು ಅನ್ನೋದು ನಾನು ನಿಮಗೆ ಹೇಳ್ತೀನಿ ಮೊದಲು, ಆಮೇಲೆ ನೀವು ನನಗೆ ಪ್ರಶ್ನೆ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಹವ್ಯಾಸನ ಒಂಥರ ಹುಚ್ಚಾಗಿ ಕನ್ವರ್ಟ್ ಮಾಡ್ಕೊಂಡೆ. ಯಾಕಂದರೆ ನಾವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು, ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಥರ ನಿಮಗೆ ಕೋರ್ಸಸ್ ಸಿಗುತ್ತೆ, ನಾಲೆಡ್ಜ್ ಸಿಗುತ್ತೆ, ಅದರಿಂದ ಹೇಗಿದೆ ಏನು ಮಾಡ್ಬೋದು ಅಂತ ತಿಳ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾ ಒಂದು ಸಣ್ಣ ಕತೆ ಕ್ರಿಯೇಟ್ ಮಾಡಿದ್ವಿ. ಇದನ್ನು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ. ಕೆಲವರು ಹೇಳಿದ್ರು ಇದನ್ನ ಫಿಲಮೇ ಮಾಡ್ಬೋದಲ್ಲ. ಸೊ ಸಿನಿಮಾ ಮಾಡೋದಕ್ಕೆ ಏನೇನು ಮಾಡಬೇಕು, ಚಿತ್ರಕಥೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಒಂದು 3-4-5 ಮಂತ್ಸಲ್ಲೆಲ್ಲ ರೆಡಿ ಆಯಿತು. ಮುಖ್ಯವಾಗಿ ನಿರ್ಮಾಪಕರು ಬೇಕು ನಮಗೆ. ಅದರಲ್ಲಿ ಕನ್ನಡದಲ್ಲಿ ನಿರ್ಮಾಪಕರ ಸಂಖ್ಯೆ ಕಮ್ಮಿ ಇದೆ, ಸಂಸ್ಥೆಗಳು ಕಮ್ಮಿ ಇದೆ. ಸೊ ಈ ಥರ ಹುಡುಕ್ತಾ ಇರುವಾಗ ಶಿವಕುಮಾರ್ ಅವರ ನಮ್ಮ ಸ್ನೇಹಿತರಾದ ಶಿವಕುಮಾರ್ ಅವ್ರ ಮನೆಗೆ ಒಬ್ಬರು ಬಾಡಿಗೆಗೆ ಬರ್ತಾರೆ. ಅದು ವಿಲ್ಸನ್ ಅಂತ, ಅವರು ಸ್ಟಿಲ್ ಫೋಟೋಗ್ರಾಫರ್. ಸೊ ಅವ್ರನ್ನ ನಾವು ಪರಿಚಯ ಮಾಡ್ಕೊಂಡ್ವಿ. ಈ ಥರ ಒಂದು ಕತೆ ಇದೆ ನೋಡಿ, ಹೆಲ್ಪ್ ಮಾಡ್ತೀರಾ, ಏನು ಮಾಡ್ಬೋದು ಅಂತ. ಸೊ ಶಿವಕುಮಾರ್ ಅವ್ರು ಏನು ಮಾಡಿದ್ರು, ಅವ್ರಿಗೆ ಕತೆ ಹೇಳಿದ್ರು. ಮೊದಲು ಕತೆ ಹೇಳಿದ್ಮೇಲೆ ನನ್ನ ಕರೆದ್ರು, ನೀವು ಒಂದ್ಸರಿ ಹೇಳಿ ನೋಡೋಣ, ಮಾತಾಡೋಣ. ಅವ್ರಿಗೆ ಕತೆ ಇಷ್ಟ ಆಯಿತು. ಅದಾದ ನಂತರ ನಾವು ಅವರ ಒಂದು ಸಹಾಯದಿಂದ ನಿರ್ಮಾಪಕರನ್ನು ಹುಡುಕ್ತಾ ಹೋದ್ವಿ. ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದು ಜೋಸೆಫ್ ಸರ್. ಅವ್ರು ಯಾವ ಥರ ಅಂದರೆ, ನೀವು ಕತೆ ಹೇಳಲೇಬೇಡಿ, ನನಗೆ ಕತೆ ಮುಖ್ಯ ಅಲ್ಲ, ನೀವು ಏನು ಕೆಲಸ ಮಾಡಿ ತೋರಿಸ್ತೀರ ಅದು ಮುಖ್ಯ, ನೀವು ಸಿನಿಮಾ ಮಾಡಿ ಅಂತ ಶುರು ಮಾಡಿಸಿದ್ರು. ಇದುವರೆಗೂ ಅವರು ಕತೆ, ನಾನು ಸಿನಿಮಾ ತೋರಿಸೋ ತನಕ ಅವ್ರಿಗೆ ಕತೆನೇ ಗೊತ್ತಿಲ್ಲ. ನಾನೊಬ್ಬ IT ಸಂಸ್ಥೆಯ ಉದ್ಯೋಗಿ ಅಷ್ಟೇ ಗೊತ್ತಿರೋದು ಅವ್ರಿಗೆ. ನೀನು ಸಿನಿಮಾನೇ ಮಾಡಿಲ್ವಲ್ಲಪ್ಪ, ನೀನು ಹೆಂಗೆ ಮಾಡ್ತೀಯ, ಭಯ ಇರುತ್ತೆ, ಅವೆಲ್ಲ ಏನೂ ಹೇಳಲಿಲ್ಲ ಅವರು. ನಾನು ಮಾಡ್ತೀನಿ, ನೀನು ಕ್ಲೀನಾಗಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಸೊ ಅವರ ಸಹಾಯ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ನಾವು ಮೊದಲೇನು ಅನ್ಕೋತಿದ್ವಿ ಚಿಕ್ಕದ್ರಲ್ಲಿ, ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದಾಗ ಓ ಹೀರೋನೇ ಮೇಯ್ನಪ್ಪ. ಇದು ಶಿವಕುಮಾರ್ ಅವರು. ಸೊ ಅವ್ರು ಕಾಲ್ ಮಾಡಿ ಹೇಳಿದಾಗ ನನಗೆ ಡೌಟ್ ಇತ್ತು, ಯಾರೋ ಹೊಸಬ್ರು ಸ್ಟೋರಿ ಹೇಳ್ತಿದ್ದಾರೆ, ಏನು ನಿಜಾನ ಸುಳ್ಳ ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಸೊ ನಾನು ಅವಾಗ ಒಂದು ಸೀರಿಯಲ್ ಮಾಡ್ತಾಯಿದ್ದೆ, ಅಲ್ಲಿ ಒಬ್ಬರು ಹಿರಿಯ ಕಲಾವಿದರಿಗೆ ಕೇಳಿದೆ, ಹಿಂಗೆ ಕೇಳ್ತಿದ್ದಾರೆ ಏನು ಮಾಡಲಿ ಅಂತ. ಹೋಗಿ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಪ್ಪಿ, ಹೋಗಿ ಮಾತಾಡು ಅಂತ ಹೇಳಿದ್ರು. ಸೊ ಅವಾಗ ನಾನು ಕಾಲ್ ಮಾಡಿ ಹೇಳಿದೆ, ಬರ್ತೀನಿ ಸರ್, ಮಾತಾಡ್ತೀನಿ ಅಂತ. ಮೈಸೂರಲ್ಲಿ ಒಂದು ರೀಡಿಂಗ್ ಅಂತ ಇಟ್ರು. ಸೊ ಫಸ್ಟು ಅಭಿ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಆಗಿದ್ದು ರಕ್ಷಿತ್ ಅಂತ. ಸೊ ಅವ್ರಿಗೇನೋ ಶೂಟಿಂಗ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆಮೇಲೆ ಅಭಿ ಫೈನಲೈಸ್ ಆದ. ಸೊ ನಾನು ಅಭಿ ಮೈಸೂರಿಗೆ ಬಂದು ರೀಡಿಂಗ್ ತೊಗೊಂಡ್ವಿ. ರೀಡಿಂಗ್ ಮಾಡ್ತಾ 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 ನಮಗೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸ್ಟೋರಿ ವೈಸ್ ಆಗಿರ್ಬೋದು, ಆ್ಯಂಡ್ ಇವರು ಡೈರೆಕ್ಷನ್ ಆಗಿರ್ಬೋದು, ಹಿಂಗೆ ಬರುತ್ತೆ ಹಂಗೆ ಬರುತ್ತೆ, ನೀವು ಹಿಂಗಿರ್ತೀರಾ, ಅದು ರೀಡಿಂಗಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ದಾಗ ಓಕೆ ಮಾಡೋಣ ಸರ್ ಅಂತ ಫೈನಲೈಸ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಫೈನಲಿ ಡೇಟು ಸೆಟ್ ಆಗಿ ಶೂಟಿಂಗ್ ಹೊರಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದಾಗ ಅದೊಂದು ಒಳ್ಳೆ ಜರ್ನಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 15 hours 17 hours ಏನೋ ನಾವು ತೊಗೊಂಡಿದ್ದೀವಿ ಟು ಟ್ರಾವೆಲ್. ಇವ್ರು ಹೇಳ್ದಂಗೆ ವ್ಯಾಗಮನ್ ಅಂತ ಇಡುಕಿ, ಒಳ್ಳೆ ಪ್ಲೇಸು. ಸೊ ಆರ್ಟಿಸ್ಟ್ ಆಗಿ ನಾನು ಲಾಸ್ಟ್ ಟೈಮು ಒಂದು ಇಲ್ಲಿ ಕೂತಾಗ ಅದೇ ಹೇಳಿದೆ, ತೀರ್ಥಹಳ್ಳಿಲಿ ಯಾವುದೋ ಒಂದು ಶೂಟಿಂಗ್ ಮಾಡಿದ್ವಿ, ಲೊಕೇಶನ್ ಎಲ್ಲ ಸಖತ್ತಾಗಿತ್ತು ಅಂತ. ನನಗೆ ಸಿಕ್ಕಿರೋ ಕಥೆಗಳು ಒಳ್ಳೊಳ್ಳೆ ಲೊಕೇಶನ್ನು ತುಂಬಾ ಇಷ್ಟಪಟ್ಟಿದ್ದೀನಿ. ನಾನಂತೂ ಹೋಗಿ ನೋಡೋಕೆ ಆಗ್ತಿರ್ಲಿಲ್ಲ ಅಂತಂತ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದೀರಾ. ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಅಭಿಷೇಕ್ ಇದಾರಲ್ಲ, ಅವ್ರು ಆಪೋಸಿಟ್ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ನಾನು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಕ್ಯೂರಿಯಸ್ ಆಗಿದೆ. ಹೆಚ್ಚೇನು ಹೇಳಕ್ ಹೋಗಲ್ಲ ನಾನು, ಯಾಕಂದ್ರೆ ಸಿನಿಮಾ ನೋಡ್ಬೇಕು ನೀವು. ಬಟ್ ಎಲ್ರಿಗೂ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಆಗಲಿ, ರೈಟರ್ಸ್ ಟೀಮ್ ಆಗಲಿ. ಒಂದು ಹೇಳಬೇಕಂದ್ರೆ, ಇದು ಶಿವರಾಜ್ ಕುಮಾರ್ ಸರ್ ಅವರು ನನ್ನ ಆಡಿಷನ್ಗೆ ಅಂತ ಕರೆದ್ರು. ಸೊ ಆಡಿಷನ್ ಕೂಡ ಏನು ಸ್ಟ್ರೆಸ್ಫುಲ್ ಆಗಿ ಏನಿರಲಿಲ್ಲ, ತುಂಬ ಕಂಫರ್ಟಬಲ್ ಆಗಿ ನಮ್ಮನ್ನ ಎಲ್ಲ ಕಾಸ್ಟ್ನ ಟ್ರೀಟ್ ಮಾಡಿದ್ದಾರೆ. ಹಾಗೆ ರೀಡಿಂಗ್ ಇತ್ತು, ಎಲ್ಲ ಕಾಸ್ಟ್ ಜೊತೆ ರೀಡಿಂಗ್ ಇತ್ತು. ಸೊ ಆಲ್ರೆಡಿ ನಾವು ಆಡಿಷನ್ ಟೈಮಲ್ಲೇ ಒಂದು ಬಾಂಡ್ ಡೆವಲಪ್ ಆಗಿತ್ತು ನಮಗೆ, ಒಂದು ಫ್ಯಾಮಿಲಿ ಥರ ನಾವು ಕ್ರಿಯೇಟ್ ಆಗಿದ್ವಿ. ಅದ್ರ ಜೊತೆ ಶೂಟಿಂಗ್ ಅಲ್ಲೂ ಕೂಡ ತುಂಬಾ ಕಂಫರ್ಟಬಲ್ ಆಗಿದ್ವಿ ನಾವು. ಎಲ್ಲ ಕಾಸ್ಟ್ ಟೆಕ್ನಿಷಿಯನ್ಸ್ ಆಗಲಿ, ಏನೇ ಇದ್ರೂ ನಮಗೆ ಬಂದು ಹೇಳ್ತಾ ಇದ್ರು. ಟೆಕ್ನಿಕಲ್ ಟೀಮ್ ಆಗಲಿ, ಈ ತರ ಶಾರ್ಟ್ ಬೇಕಂದ್ರೆ ಈ ತರ ನೀವು ಪ್ರಿಪೇರ್ ಆಗಬೇಕು,
ಮತ್ತೆ ಎಲ್ಲರೂ ಒಂಥರ ಕೋಆರ್ಡಿನೇಷನ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಸಿನಿಮಾ ಬರ್ತಿದೆ ಅಂತ ಹೇಳಕ್ಕೆ. ಇದು ನನ್ನ ಮೊದಲನೇ ಸಿನಿಮಾ, ಸೊ ಹಾಗಾಗಿ ತುಂಬಾ ಖುಷಿ ಇದೆ ನನಗೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಮಿತ್ರರಿಗೂ, ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ. ರಿಲೀಸ್ ಆಗ್ತಿರುವಂತಹ ಮೊದಲನೇ ಸಿನಿಮಾ ನಂದು. ನಾನು ಒಬ್ಬ ರಂಗ ಕಲಾವಿದ. ಮೈಸೂರಿನ ನಟನ ರಂಗ ಶಾಲೆಯಲ್ಲಿ ನಾನು ಥಿಯೇಟರ್ನ ಅಭ್ಯಾಸ ಮಾಡ್ತಿದ್ದೆ. ಆ ಟೈಮಲ್ಲಿ ಸೇಮ್ ಶಿವಕುಮಾರ್ ಸರಿಂದ, ಶಿವು ಸರಿಂದ ನಮಗೆ ಕಾಲ್ ಬಂತು ಆಡಿಷನ್ಗಾಗಿ, ಹಿಂಗೆ ಕತೆ ನಡೀತಿದೆ, ಬಂದೊಂದ್ಸಲಿ ಟ್ರೈ ಮಾಡಿ ಅಂತ. ಅಲ್ಲಿ ಹೋದಾಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಫಸ್ಟ್ ಮೀಟ್ ಆದ್ರು, ಮನು ಮತ್ತೆ ಹರ್ಷ ಅಂತ. ಅವ್ರು ಆಲ್ರೆಡಿ ಸ್ಕ್ರಿಪ್ಟ್ ಅಲ್ಲಿ ಒಳಗಡೆ ಹೋಗಿ ಏನೇನ್ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಪ್ರಶಾಂತ್ ಸರ್ ಪರಿಚಯ ಆಯ್ತು. ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಹಿಂಗಿರುತ್ತೆ ಕತೆ, ಹೆಂಗ್ ತಗೊಂಡ್ ಹೋಗ್ಬೇಕು ಅಂತ ಅನ್ಕೋತಿದೀವಿ ಅಂತ. ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಇಷ್ಟ ಆಗಿದ್ದು, ಇದು ಕೇವಲ ಹಾರರ್ ಸ್ಟೋರಿ ಅನ್ನೋದು ಮಾತ್ರ ಅಲ್ಲ, ಇದೊಂದು ಒಂದು ಗೇಮ್ ಅಂತ ಅನ್ಬೋದು. ನಾವು ಆಡಲೇಬೇಕಾದಂತ ಆಟದ ಅನಿವಾರ್ಯತೆ. ಆಟ ನಮ್ಮ ಮುಂದೆ ಬಂದಿದೆ, ಆಟ ಆಡ್ಲೇಬೇಕು, ಆಗ ಹಿಂಗಿರುತ್ತೆ ಅಂತ. ಜೊತೆಗೆ ಸ್ಟೋರಿ ನರೇಶನ್ ಅಲ್ಲೂ ಕೂಡ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆ ತರದ್ದು ಯಾವುದೂ ಇಲ್ಲ. ಲೀನಿಯರ್ ಸ್ಟೋರಿ, ನೇರವಾಗಿ ಹೋಗುತ್ತೆ. ಇಲ್ಲಿಂದ ಗೆಳೆಯರು ಹೊರಡ್ತಾರೆ, ಒಂದ್ ಜಾಗ ತಲುಪ್ತಾರೆ, ಅಲ್ಲೇನಾಗತ್ತೆ, ಏನಕ್ಕೆ ಅದಾಗತ್ತೆ ಅನ್ನೋದೇ ಸ್ಟೋರಿ ಆಗಿರುತ್ತೆ. ಆಗ್ಲೇ ಸರ್ ಹೇಳ್ದಂಗೆ ಅರಿಷಡ್ ವರ್ಗಗಳು ಮತ್ತು ಅವರು ಇನ್ನೂ ಬಹಳ ಡೀಪ್ ಆಗಿ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ. ಅದನ್ನ ಹೆಂಗ್ ಬೇಕೋ ಹಂಗೆ ಸ್ಕ್ರೀನ್ ಅಲ್ಲಿ ತರ್ಸ್ಕೊಂಡಿದ್ದಾರೆ. ಬಹಳ ಖುಷಿಯಾಗಿದೆ ಈ ಪ್ರಾಜೆಕ್ಟ್ ಬಗ್ಗೆ. ಅಂದ್ರೆ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ಕರಿಬಹುದು. ಪ್ರೊಡ್ಯೂಸರ್ ಬಂದು ತಮಿಳ್ನಾಡಿಂದ ಬಂದು, ಅವರು ಆಗ್ಲೇ ಹೇಳ್ದಂಗೆ ಅವ್ರಿಗೆ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸಬೇಕು, ಆ ರೀತಿ ಯಾವ್ದಂತ ಉದ್ದೇಶಗಳೇ ಇಲ್ಲ. ಈಸ್ ವೆರಿ ವೆಲ್ ಎಸ್ಟಾಬ್ಲಿಷ್. ಅವರೊಬ್ರು ರೈತರು, ಡಿಸ್ಟ್ರಿಬ್ಯೂಟರ್ಸು, ಗಾರ್ಲಿಕ್, ಬೆಳ್ಳುಳ್ಳಿ ಮತ್ತೆ ಜಿಂಜರ್ ಅದೆಲ್ಲ ತುಂಬಾ ದೊಡ್ಡ ಉದ್ಯಮ ಇದೆ. ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಇಲ್ಲಿಂದ ರವಾನೆ ಮಾಡುವಂತಷ್ಟು ಅದ್ಭುತವಾದಂತ ರೈತ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ, ಅವರ ಬೇರೆ ಬೇರೆ ವಹಿವಾಟುಗಳೆಲ್ಲ ಇದೆ. ಇದೆಲ್ಲದ್ರ ಜೊತೆಗೆ ಮತ್ತೆ ಸಿನಿಮಾ ಮಾಡಬೇಕು ಅಂತ ಅದೇ ಒಂದು ಪ್ರೀತಿಯಿಂದ, ಅದೊಂದು ಪ್ಯಾಷನ್ ಇಟ್ಕೊಂಡು ಯಾವ್ದು ಸ್ಟೋರಿ ಕೇಳಿದೆ. ಸರ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್, ಡೈರೆಕ್ಟರ್ಸ್, ನಟರೆಲ್ಲ ಇದ್ದಾರೆ. ಐ ಹೋಪ್ ಯು ಇನ್ವೆಸ್ಟ್ ಲಾಟ್ ಆಫ್ ಮನಿ ಇನ್ ಕರ್ನಾಟಕ, ಅಂಡ್ ಕರ್ನಾಟಕ ಕೂಡ ನಿಮ್ಗೆ ಯಥೇಚ್ಛವಾಗಿ ತುಂಬಿ ನಿಮ್ಮ ಹಣವನ್ನೆಲ್ಲ ವಾಪಸ್ ಕಡ್ಲಿ ಅಂತ ಕೇಳ್ಕೊತೀನಿ. ಒಂದು ಈ ಮಾಡೋದಕ್ಕೆ ಏನೂ ಇಲ್ಲ. ನಾನು ಪ್ರಶಾಂತ್ ಒಂದು 17 ವರ್ಷದ ಸ್ನೇಹ. ಇಬ್ರು ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತೀವಿ. ನಾನು ಈಗಾಗಲೇ ಪ್ರಶಾಂತ್ ಅವರು ನಾನು ಇಬ್ರು ಒಟ್ಟಿಗೆ ಒಂದೇ ಕಂಪ್ನಿಲಿ ವರ್ಕ್ ಮಾಡಿಕೊಂಡು ನಮ್ದು ಫ್ರೀ ಅವರ್ಸ್ 1 ಅವರ್ ಲಂಚ್ ಅವರ್ ಅಲ್ಲಿ ನಮ್ದು ಬರೀ ಫಿಲಮ್ ಬಗ್ಗೆ ಡಿಸ್ಕಷನ್. ಆ ಫಿಲಮ್ ಅಲ್ಲಿ ಹೀಗಿತ್ತು, ಈ ಫಿಲಮ್ ಹಾಗೆ ಇರಬೇಕಾದ್ರೆ ಅವರೊಂದು ಸ್ಟೋರಿ ಹೇಳಿದ್ರು, ಇದು ಶಾರ್ಟ್ ಫಿಲಮ್ ಮಾಡೋಣ ಅಂತ. ಬೇಡ, ಇದು ಬಿಗ್ ಮೂವಿನೇ ಮಾಡೋಣ, ಅಂದ್ರೆ ಬೆಳ್ಳಿ ಪರದೆಗೆ ಹೋಗೋಣ, ನೋಡೋಣ, ನಾನು ಯಾರಾದ್ರೂ ಪ್ರೊಡ್ಯೂಸರ್ ಹಿಡಿತೀನಿ ಅಂತ ಹೇಳಿದ್ದೆ. ಆ ಸಮಯಕ್ಕೆ ವಿಲ್ಸನ್ ಅವರು ನಮ್ಮನೆಗೆ ಬಾಡಿಗೆಗೆ ಬಂದ್ರು. ಅವರು ಫೋಟೋಗ್ರಾಫರ್ ಆಕ್ಚುಲಿ, ಮಾಡ್ಲಿಂಗ್ ಎಲ್ಲ ಮಾಡ್ಲರ್ಸ್ದೆಲ್ಲ ಫೋಟೋಗ್ರಫಿ ಮಾಡ್ತಾರೆ. ನಾನು 1 ಮಿನಿಟ್ ನನಗೆ ಒಂದು ಟ್ರೈಲರ್ ಕಟ್ ಮಾಡ್ಕೊಡ್ತೀರಾ, ನಾನು ಪ್ರೊಡ್ಯೂಸರ್ ಅಪ್ರೋಚ್ ಮಾಡ್ತೀನಿ ಅಂತ ಕೇಳಿದೆ. ಆ ದಿನ ಅವ್ರು ಒಪ್ಕೊಂಡು ಸ್ಟೋರಿನೂ ಹೇಳಿದೆ. ಇದಕ್ಕೆ ತುಂಬಾ ಖರ್ಚಾಗುತ್ತೆ, ಬೇಡ, ಒಂದು 3-4 ಲಕ್ಷ, ಮೂವಿಗೆ ಹೋಗ್ಬಿಡೋಣ, ನಾನು ಪ್ರೊಡ್ಯೂಸರ್ ಇಟ್ಕೊಡ್ತೀನಿ ಅಂತ ಹೇಳಿ ಅವರು ಜೋಸೆಫ್ ಬೇಬಿ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ. ವಿಲ್ಸನ್ ಮತ್ತೆ ಉನ್ನಿ ಕೃಷ್ಣನ್ ಇಬ್ರು ಕ್ಲೋಸ್ ಫ್ರೆಂಡ್ಸ್. ಅವ್ರನ್ನ ಅಪ್ರೋಚ್ ಮಾಡಿ ಅವರು ಇಮಿಡಿಯೇಟ್ ಇದು ಶಾರ್ಟ್ ಪೀರಿಯಡ್ ಡ್ಯೂರೇಷನ್ ಅಲ್ಲೇ ಇದು ನಡೆದಿದ್ದು. ನವೆಂಬರ್ ಅಲ್ಲಿ ಡಿಸ್ಕಷನ್ ಆಯ್ತು, ಜಾನ್ವರಿ 22 ಅಲ್ಲಿ ನಾವು ಫಿಲಮ್ ಶುರುನೇ ಮಾಡ್ಬಿಟ್ವು. ಅಂದ್ರೆ 2 months ಅಲ್ಲಿ ಎಲ್ಲ ಪ್ರಿಪರೇಷನ್ ಆಗೇ ಬಿಡ್ತು. ಆ ರೀತಿ ಈ ಮೂವಿ ತಗೊಂಡು ಹೋಗ್ಬಿಡ್ತು. ಬಟ್ ಪ್ರಶಾಂತ್ ಅವ್ರ ಎಫರ್ಟ್ ಜಾಸ್ತಿ ಇದೆ. ಏನಕ್ಕೆ ಅಂದ್ರೆ ಅವ್ರಿಗೆ ಕೂತಾಗ್ಲೂ ನಿಂತಾಗ್ಲೂ ಬರೀ ಸಿನಿಮಾದೇ ಹುಚ್ಚು, ಜೊತೆಗೆ ಕೆಲಸ. ನಮ್ದು ಕೆಲಸದ ಜೊತೆಗೆ ಇವ್ರಿಗೆ ಅರೇಂಜ್ಮೆಂಟ್ಸ್ ಮಾಡೋದಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಇಷ್ಟೇ ಹೇಳಿ ಥ್ಯಾಂಕ್ ಯು. It's the mood which the whole team created is what the movie is. So my job is just to put them in the mood. So I made the situation very apt for it. Like it's a whole night shoot. So we had made the whole palace dark. Even in the day, we completely covered it with black and made it to the dark, and the mood and light, so that
they shouldn't even get to know it is day or night outside. So I made that in the mood, and then I just went with the story, shorts and story. So that's what I did, and I feel like it has come good. The mystery and what do you say? It's kind of a psychological thriller. So the mystery and the things which they have done and which I have captured with them is kind of like we are all in that set, in that sequence, in that moment, in that game. It's kind of a good game there happening with the mind. So basically that's what I have to talk about, and the whole thing has started just because of Baby Jatan. So we were struggling. Basically, we call Joseph Baby as Baby Jatan. He's from. ಸರ್ ಈಗಿನ ಸೋಷಿಯಲ್ ಮೀಡಿಯಾ ಏನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಏನಂದ್ರೆ ಬೆಳಗ್ಗೆ ಆದ್ರೆ ಸಂಜೆ ಆದ್ರೆ ಏನೇನೋ ಅಂದ್ರೆ ನಮ್ಮ ಪರ್ಸನಲ್ಗಳನ್ನ ನಾವು ಪ್ರಚಾರ ತರ ಮಾಡ್ಕೊಳ್ತಾ ಇದೀವಿ. ಅದರಿಂದ ಏನೇನು ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ಕೊಳ್ತೀವಿ ಅಂದ್ರೆ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಸಿನಿಮಾದ ಮೂಲಕ ಒಂದು ಮೆಸೇಜ್ ಮೂಲಕ ಹೇಳ್ಕೊಳ್ತೀವಿ ಸರ್. ಅಂದ್ರೆ ದಿನನಿತ್ಯ ನಾವು ನೋಡ್ತಾ ಇರ್ತೀವಲ್ಲ ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನನೂ ಒಂದು ಪ್ರಾಬ್ಲಮ್ಸ್ ನೋಡ್ತಾನೆ ಇರ್ತೀವಿ. ಯಾವ್ದೋ ಒಂದು ಮನೇಲಿ ಏನೋ ಒಂದು ಅಪ್ಲೋಡ್ ಮಾಡಿದಾಗ, ಏನೋ ಒಂದು ಪ್ರೋಗ್ರಾಮ್ ಇದೆ ಅಂತ ಒಂದು ಅಪ್ಲೋಡ್ ಮಾಡಿದಾಗ ಆ ಮನೆಯಲ್ಲಿ ಯಾವ್ದೋ ರೀತಿ ಒಂದು ಪ್ರಾಬ್ಲಮ್ಸ್ ಆಗ್ಬೋದು, ಇಲ್ಲ ಹೆಣ್ಣಿನ ಅತ್ಯಾಚಾರ ಆಗ್ಬೋದು. ಈ ವಿಚಾರಗಳನ್ನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ವಿ. ಅದು ಸಿನಿಮಾದಲ್ಲೇ ನೋಡ್ಬೇಕು ಸರ್. ಅದು ಏನಕ್ಕೆ ಅಂತ ಹೇಳ್ತೀನಿ, ಸಿನಿಮಾದಲ್ಲೇ ನೋಡ್ಬೇಕು ಅಂತ ನಾನು ಉಡಾಪೆ ಉತ್ತರ ಕೊಡಲ್ಲ. ಏನಂದ್ರೆ ಆ ಕತೆ ಬಂದು ಇವನೇ ಶ್ರೀನಿವಾಸ ಅಂತ ಏನ್ ನೇಮ್ ಇಟ್ಟಿದೀವಿ, ಆ ಕತೆ ಸಿನಿಮಾದಲ್ಲಿ ಬಂದು ನೋಡಿದಾಗ ಆ ಟೈಟ್ಲ್ ಏನಕ್ಕೆ ಇಟ್ಟಿದೀವಿ, ಈ ಹೀರೋಗೂ ಆ ಟೈಟ್ಲ್ಗೂ ಆ ಕತೆಗೂ ಏನ್ ಸಂಬಂಧ ಇದೆ ಅಂತ ಟೋಟಲ್ ಆಗಿ ಆ ಟೈಟ್ಲ್ ಅಲ್ಲೇ ಇದೆ ಸರ್. ಸರ್ ಪಾಸಿಟಿವ್ ನೆಗೆಟಿವ್ ಬಂದು ನೀವು ನೋಡ್ಬೇಕು ಸರ್, ಥಿಯೇಟರ್ ನೋಡ್ಬೇಕು, ಸಿನಿಮಾನ ಎಲ್ಲರೂ ನೋಡ್ಬೇಕು, ಅದಕ್ಕೆ ಆ ಉದ್ದೇಶ ಸರ್ ಅಷ್ಟೇ ಸರ್. ಸಿನಿಮಾ ಫುಲ್ ಕಂಪ್ಲೀಟ್. ಸರ್ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರತಾಪ್ ಅಂತ. ಮೂಲ ಬಂದು ನಂದು ಇಲ್ಲೇ ಹೇರೋಳ್ಳಿ, ಸುಂಗುದಕಟ್ಟೆ ಪಕ್ಕ. ಸರ್ ಇದರಲ್ಲಿ ನಾನು ಮುಖ್ಯ ಪಾತ್ರ ಈಗ ಶ್ರೀನಿವಾಸ ಅನ್ನೋದು ಒಂದು ಪಾತ್ರ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ, ಮತ್ತೆ ಮೊದಲನೇ ಪ್ರೆಸ್ ಮೀಟ್. ನಾನು ಎಲ್ಲೂ ಅಷ್ಟಾಗಿ ಮಾತಾಡಿಲ್ಲ. ಏನಾದರೂ ಲೋಪದೋಷ ಕಂಡು ಬಂದ್ರೆ ಸಾರಿ ಸರ್, ಅದಕ್ಕೆ ಸಾರಿ ಕೇಳಿದ್ದೀನಿ ಸರ್. ಟ್ರಾಫಿಕ್ ಸಮಸ್ಯೆ. ಸಾರಿ ಸರ್. ಸರ್ ನಾನು ಮೊದಲು ರಂಗಭೂಮಿಲಿ ಕುರುಕ್ಷೇತ್ರ ನಾಟಕದಲ್ಲಿ ಅಭಿಮನ್ಯು ಪಾತ್ರ, ಮತ್ತೆ ಸಾರ್ಥಕಿ, ಸೂತ್ರಧಾರಿ, ಅದರ ಚಿಕ್ಕ ಸಣ್ಣ ಪುಟ್ಟ ಎಲ್ಲ ಪಾತ್ರದಿಂದ ಮಾಡ್ಕೊಂಡು ಬರ್ತಿದ್ದೆ. ಆಮೇಲೆ ಈ ಶಾರ್ಟ್ ಮೂವಿ ಆ ರೀತಿ ಎಲ್ಲ ನೋಡಿ ನನಗೂ ಒಂದು ಈ ತರ ಸಿನಿಮಾ ಮಾಡ್ಬೇಕು ಅನ್ನೋದು ಒಂದು ಆಸೆ ಬಂತು. ಒಂದು ಕತೆ ಹುಡುಕ್ತಾ ಇದೆ, ಅದಾದ್ರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ, ಒಂದು ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಒಂದು ಉಪಯೋಗ ಆಗ್ಬೇಕು ಅಂದ್ಬಿಟ್ಟು ಸಾಕಷ್ಟು ಒಂದು 4-5 ಜನ ಡೈರೆಕ್ಟರ್ ಹತ್ರ ಎಲ್ಲ ಓಡಾಡಿದೆ, ಮಾತಾಡಿದೆ, ಮತ್ತೆ ಕತೆ ಡಿಸ್ಕಷನ್ ಎಲ್ಲ ಮಾಡಿದೆ. ಆವಾಗ ನನಗೆ ಕಿರಣ್ ದೇವಿ ಅನ್ನೋರು ನನಗೆ ಪರಿಚಯ ಆದರು. ಕಿರಣ್ ದೇವಿ ಅನ್ನೋರಿಂದ ಈ ಡೈರೆಕ್ಟರ್ ನನ್ಗೆ ಪರಿಚಯ. ಆವಾಗ ಇವ್ರ ಹತ್ರ ಒಂದು ಸ್ವಲ್ಪ ಕತೆ ಈ ಥರ ಇದೆ, ಈ ಥರ ಮಾಡೋಣ, ಏನಾದರೂ ಮಾಡಿ ಒಂದು ಸಿನಿಮಾ ಒಂದು ಥರನ ಹೊರಗಡೆ ಬರೋಣ, ತುಂಬ ಆಸೆ ಇದೆ ಅಂತ ಎಲ್ಲ ಮಾತಾಡಿದೆ, ಮತ್ತೆ ಡಿಸ್ಕಷನ್ ಮಾಡಿದೆ. ಸರ್ ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ಮಾಡೋಣ ಅಂತೆಲ್ಲ ಇವ್ರು ನನ್ನ ಹತ್ರ ಡಿಸ್ಕಷನ್ ಮಾಡಿ, ಅದಕ್ಕೆ ಸಿನಿಮಾಗೆ ಏನೇನು ಕೇಳಿದ್ದಾರೆ ಡೈರೆಕ್ಟ್ರು, ನಾನು ಮತ್ತೆ ನವೀನ್ ಸರ್ ಅಂತ ಎಲ್ಲ ಇಬ್ರು ಸೇರಿ ಮಾಡಿದ್ದೀವಿ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ನಾನು ಪ್ರೊಫೆಷ್ನಲ್ಲಿ ಸರ್ ನಾನು ಹೇಳ್ಬೇಕಾದ್ರೆ BBMP ಆಟೋ ಡ್ರೈವರ್ ಸರ್. ನಾನು BBMP ಆಟೋ ಡ್ರೈವರ್, ಪೌರ ಕಾರ್ಮಿಕ ಸರ್. ನಾನು 2019ರಿಂದ ವೃತ್ತಿಲಿದ್ದೀನಿ ಸರ್. ಸರ್ ಹಿಂಗೆ ಶಾರ್ಟ್ ಮೂವಿ ಆ ಥರ ಎಲ್ಲ ಅಂದ್ರೆ ನಾನು ಆ ರೀತಿ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾನು ಇರಲಿಲ್ಲ ಸರ್, ಇರೋದು ನೇರವಾಗಿ ಹೇಳಬೇಕು ಅಂದರೆ. ಆವಾಗ ಈ ನಮ್ಮ ಕಿರಣ್ ಸರ್ ಅಂದ್ಬಿಟ್ಟು ಪರಿಚಯ ಮಾಡಿಕೊಟ್ಟು ಇವ್ರ ಹತ್ರ ಒಬ್ರು ಒಳ್ಳೆ ಡೈರೆಕ್ಟ್ರು, ಸೋಸ್ಟ್ರಿಗೆಲ್ಲ ಡೈರೆಕ್ಟ್ರು ಇದು ಮಾಡಿದ್ದಾರೆ, ಮತ್ತೆ ಬಿಲ್ಗೇಟ್ಸ್ ಇದರಲ್ಲೆಲ್ಲ ಇದು ವರ್ಕ್ ಮಾಡಿದ್ದಾರೆ. ನೋಡ್ ಪ್ರತಾಪ್, ಇದನ್ನ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಏನಾದರೂ ಈ ಥರ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೋದು, ಅದಕ್ಕೋಸ್ಕರ ಡೈರೆಕ್ಟರ್ ಪರಿಚಯ ಮಾಡಿಕೊಟ್ರು. ಸರಿ ಸರ್, ಓಕೆ ಆಯ್ತು ಮಾಡೋಣ ನೋಡಿ, ನಮ್ಮ ಹತ್ರ ಇಷ್ಟದೆ. ಇನ್ನೊಬ್ರು ನನಗೆ
ಪಾರ್ಟ್ನರ್ ಬೇಕು, ಅಂದರೆ ಮಾಡೋ ಇದಕ್ಕೆ ದುಡ್ಡು ಸಾಲಿಲ್ಲ. ಅದಕ್ಕೆ ನಮ್ಮ ಪಾರ್ಟ್ನರ್ ಆಗಿ ನಮ್ಮ ನವೀನ್ ಸರ್ನ ಕರ್ಕೊಂಡು ಅವ್ರ ಈ ಮೂಲ ಚಿತ್ರದುರ್ಗದ ಹತ್ರ ನನ್ನ ಹೆಸರು ನವೀನ್ ಅಂತೇಳಿ, ಹಿರಿಯೂರು ಸರ್ ನಮ್ಮದು. ನಾವು ಈಗ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ದೀವಿ ಸರ್. ಸರ್ ಎಲ್ಲ ಕಿರಣ್ ಅಂತ ಒಬ್ರು ಇದ್ದಾರೆ ಸರ್, ಅವ್ರ ಕಡೆಯಿಂದ ಎಲ್ಲರೂ ಪರಿಚಯ ಇದೆ ಸರ್. ಸರ್ ಅದೇ ಈ ಸಿನಿಮಾದ ಒಂದು ಫಸ್ಟ್ ಲುಕ್ ನಮ್ಮ ಎಲೆಕ್ಟ್ರಿಕ್ ಹೀರೋ ಶಿವಣ್ಣ ಸರ್ ಅಂದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್, ಈ ಸಿನಿಮಾ ಏನಾದ್ರು ಒಂದು ಲಾಂಚ್ ಆಗ್ಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಇರಬೇಕು ಅಂತ. ಶಿವಣ್ಣ ಸಾರು ಈ ಸಿನಿಮಾದ ಫಸ್ಟ್ ಪೋಸ್ಟ್ ನ ಲಾಂಚ್ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಈ ಸಿನಿಮಾದ ಟೆಕ್ನಿಕಲ್ ಟೀಮ್ ಅಂದ್ರೆ ಎಡಿಟರ್ ಬಂದು